ನಮ್ಮ ಮನೇಲಿ ಇವತ್ತು ಚಕ್ಲಿ ಮಾಡ್ತಾವ್ರೆ. ಅಮ್ಮ ಏನು ಇವತ್ತು ಸ್ಪೆಷಲ್? ನಮ್ಮ ಸೊಸೆದು ಶ್ರೀಮಂತ. ಸೊಸೆದ ಅಂದ ನಿಂದ? ಅಷ್ಟುದ್ದ ಮಗ ಇದ್ರೇನು? ಇದ್ರೇನು? ನೋಡ ನಮ್ಮಮ್ಮ ಹಳ್ಳಿ ಥರ ಎಷ್ಟು ಕ್ಲೀನಾಗಿ ಚಕ್ಲಿ ಮಾಡ್ತಾ ಇತ್ತು ನೋಡು. ಏನಮ್ಮ ಕೈಲಿ ಆಗೋದೇ ಇಲ್ಲ ಅಂತ ಚಕ್ಲಿ ಓದ್ಕೊಂಡು ಕೂತಿದ್ಯಾ? ಅಯ್ಯ, ಏನೇನು ಹಾಕಿದ್ಯಮ್ಮ ಚಕ್ಲಿಗೆ? ಅಕ್ಕಿ ತೊಳೆದಾಕಿದ್ದೆ, ಕಡಲೆ ಬೀಜ ಹುರಿದು ಹಾಕಿದ್ದೀನಿ, ಉದ್ದಿನ ಬೇಳೆ ಹುರಿದು ಹಾಕಿದ್ದೀನಿ, ಅಕ್ಕಿ ಹುರಿದು ಇಡೀ ಬೆಚ್ಚಗೆ ಮಾಡಿದ್ದೀನಿ, ಆಮೇಲೆ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಒಣಮೆಣಸಿನ್ಕಾಯಿ ಅಷ್ಟೇನಾ? ಅಳತೆ ಎಲ್ಲ ಎಷ್ಟು ಹಾಕಿದೀರ ಅಂತ ಹೇಳಿದ್ರು. ಒಂದು ಸೇರು ಅಕ್ಕಿಗೆ ಪಾವುವರೆ ಕಡಲೆ ಬೀಜ ಹುರಿದಿರೋವು, ಕ್ಲೀನ್ ಮಾಡಿರೋವು. ಆಮೇಲೆ ಒಂದು ಅರ್ಧ ಪಾವು ಉದ್ದಿನ ಬೇಳೆ, ಒಂದು ಸೇರು ಅಕ್ಕಿಗೆ. ಪಾವು ಅಂದ್ರೆ 1/4 kg ಕಂದ. ಕಾಲ್ ಕೆಜಿ ಕಡಲೆ ಬೀಜ, 1/4 kg ಉದ್ದಿನ ಬೇಳೆ. ಆಮೇಲೆ ಇನ್ನೇನು ಹಾಕ್ತಿದ್ದೀನಪ್ಪ, ಅಕ್ಕಿ ಒಂದು ಸೇರು ಅಕ್ಕಿ. ಒಂದು ಸೇರು ಅಕ್ಕಿಗೆ ನೀನು ಹೇಳ್ತಾ ಇರೋದು ಹೇಳಮ್ಮ. ಒಣಮೆಣಸಿನ್ಕಾಯಿ ಒಂದಿಡಿ ಒಂದು ಸೇರ್ಗೆ. ಯಾವ್ದು? ಗುಂಟೂರು ಮೆಣಸಿನ್ಕಾಯಿ, ಮನೆ ಮೆಣಸಿನ್ಕಾಯಿ? ಒಣಗಿರೋದು. ಸರಿ, ಖಾರ ಇರಲಿ ಅಂತ. ಉಪ್ಪು ಒಂದು ಸೇರು ಅಕ್ಕಿಗೆ ಒಂದು ಅಳಿಡಿ, ಒಂದು ಇಡಿ ಅಂದ್ರೆ ಒಂದು 3 ಸ್ಪೂನು ಕಲ್ಲುಪ್ಪು ಹಾಕ್ತಾರಲ್ಲ, ಒಂದು ತಗೊಂಡು ಒಂದು ಇಡಿ ಹಿಂಗೆ ಹಾಕ್ತಾರೆ. ಅವೆಲ್ಲ ಬೆರೆಸ್ಬಿಟ್ಟು ಬಿಸಿ ಮಾಡಿ ಬೆರೆಸ್ಬಿಟ್ಟು ಮಿಷನ್ಗೆ ಹಾಕ್ಸ್ಕೊ ಬರ್ಬೇಕು. ಹಿಟ್ಟು ಮಾಡಿಸ್ಕೊ ಬರ್ಬೇಕು. ಆಮೇಲೆ ಮಿಕ್ಸಿಗೂ ಗ್ರೈಂಡರ್ಗೆ ಹಾಕಿದ್ರೆ ಆಗಲ್ವಾ? ಇಲ್ಲ, ಮಿಷನ್ಗೆ ಹಾಕಿಸ್ಕೋಬೇಕು. ಮಿಷನ್ನಾಗ ಯಾರನ್ನ ಫಸ್ಟ್ ರಾಗಿ ಹಾಕಿರ್ಬೇಕು, ಅದ್ರ ಮೇಲೆ ಹಾಕ್ಬೇಕು. ರಾಗಿ ಹಾಕಿರ್ಬೇಕು, ಅದ್ರ ಮೇಲೆ ಹಾಕ್ಬಿಟ್ಟು ಕಪ್ಪಗೆ ಬರ್ತವೆ ಚಕ್ಲಿ. ಅದಕ್ಕೋಸ್ಕರ ಸಪ್ರೇಟ್ ಅಕ್ಕಿ ಕಟ್ ಕಳಿಸ್ಬಿಟ್ಟು ಫಸ್ಟ್ ಒಂದು ಅರ್ಧ kg ರಾಗಿ ಹಾಕ್ತಿದ್ ಮಿಷನ್ ಬಂದಿದೆ, ಅದ್ರಲ್ಲಿ ಹಾಕ್ಬಹುದು. ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಅಕ್ಕಿ ನಾವೇ ತಗೊಂಡೋಗಿ ಅಕ್ಕಿ ಹಾಕ್ಬಿಟ್ಟು ಆಮೇಲೆ ಇದನ್ನ ಹಾಕ್ಸ್ಬೇಕು. ರಾಗಿ ಹಾಕಿದ್ಮೇಲೆ ಹಾಕ್ಸಿದ್ರೆ ಕಪ್ಪು ಬರ್ತದೆ ಚಕ್ಲಿ. ಯಾರೋಗಿದಮ್ಮ ಹಿಟ್ಟು ಹಾಕಿಸ್ಕೊಬರಕ್ಕೆ? ನಿಮ್ಮ ಅಣ್ಣನಂತ ಎಲ್ಲೆಲ್ಗ ಕಟ್ತೀಯ? ಮಿಷಿನ್ ಪಶಿನ್. ನನ್ನ ಹೆಂಡ್ತಿ ಅವಳು ಎಲ್ಲಿ ಹೊರಗಡೆಗೆ ಕಳ್ಸಲ್ಲಮ್ಮ. ನನ್ನ ಹೆಂಡ್ತಿ ಅವಳು ಹೊರಗಡೆಗೆ ಕಳ್ಸಲ್ಲ. ಹೋಗ್ಲಿ ಬಿಡಪ್ಪ, ನಂಗೆ ಕೈಲಿ ಆಗ್ಬೇಕಲ್ಲಪ್ಪ. ನಿನ್ ಕೈಲಿ ಆಗ್ದಿದ್ದ ಕಳಿಸ್ತಾಳೆ, ನಮ್ಮಳ ಕೈಲಾದ್ರೂ ಕಳಿಸ್ತಾಳೆ. ಏನು ಮಾಡೋಣ? ಚಕ್ಲಿ ಆದ್ರೆ ಬೇರೆ ಅದಕ್ಕೆ ಕಳಿಸಲ್ವಾ? ಮನೆ ಅಂದ್ಮೇಲೆ ಕಟ್ಕೊಂಡ್ಮೇಲೆ ಮನೆ ಅಂದ್ರೆ ಒಂಥರ ಚಕ್ಲಿನಾ. ನೀನೇನು ಸುಮ್ಮನೆ ಅದ್ರೊಳಗೆ ಹಾಕೋದು ಅಷ್ಟೇ ನಿನ್ ಕೆಲಸ. ಫಸ್ಟ್ಗೆ ಒಂದಿಬ್ಬೆ ಮಾಡಿದ್ವಿ ಟ್ರಯಲ್, ಆಮೇಲೆ ಇವಾಗ ಇನ್ನೊಂದ್ಸರಿ ಮಾಡ್ತಾ ಇರೋದು. ಆಲ್ರೆಡಿ ಮಾಡಿ ನೋಡ್ದಾ ಚಕ್ಲಿ ಎಣ್ಣೆಗೆ ಫಸ್ಟ್ ಈ ತರ ಏನಾದ್ರೂ ಒಂದು ಕಡ್ಡಿ ಒಳಗೆ ತಿರ್ವಾಕಿದ್ರೆ ಕಿತ್ತೋಗಲ್ಲ. ಕಡ್ಡಿನ ಜಾಲ್ರಿನ ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನ ತಗೊಳ್ಳಿ. ತೆಗ್ದ್ಬಿಡ್ಲ ಇನ್ನು ಸ್ವಲ್ಪ ಬ್ರೌನ್ ಆಗ್ಲಿಕ್ಕಂದ ಬ್ರೌನ್ ಸ್ವಲ್ಪ ತೆಗ್ದ್ಬಿಡ್ಲ. ಸರಿ, ಚಕ್ಲಿ ಏನಕ್ಕೆ ಮಾಡ್ತಿದ್ದೀರ ಅಂತ ಹೇಳಲೇ ಇಲ್ಲ. ಯಾ ಸೊಸೆನಮ್ಮ? ನನ್ನ ಮಗನ ಹೆಂಡತಿ. ಇನ್ಯಾ ಸೊಸೆ? ನಿಂದೆ ಕಂದ ಅಗ್ಲಲ್ಲಕ್ಕೂ ನಮ್ಮಮ್ಮ ನಿಂದೆ ಹೇಳ್ತಾ ಇದ್ದೆ. ನೋಡಿ ಏನೋ ಹೆಣ್ಣು ಮಗ ಏನಾದ್ರು ಬೇಕಿಲ್ಲ, ಅದಕ್ಕೆ ಅಗ್ಲೆಲ್ಲ ಹೇಳ್ತಾವ್ರಿ ಇವ್ರು. ಅಲ್ಲ ನೀವಂತ ಇದೆ, ಏನ್ ಮಾಡೋಣ, ಇದರಿಗೆ ನಮ್ಮ ಇರಕ್ನಿಂದ ಒಂದು ಆಗಿದ್ರೆ ಸಾಕಾಗಿತ್ತು. ನೋಡಿ ಚಕ್ಲಿ ಮಾಡ್ತೈತಿ, ನಿನ್ನ ಶ್ರೀಮಂತ ಮಾಡೋದು. ₹1 ಕೊಡ್ಬೇಡ್ರ, ನಾವು ಮಾಡ್ತೀವ ಶ್ರೀಮಂತ. ಹೌದಾ? ನೋಡ್ರಿ ಮಾಡ್ತೀವಿ. ರತ್ನ ಮರಲ್ಲ ಮಾಡ್ಲಿದ್ರೆ ಶಿವನ್ ಹೆಂಡತಿ ಎಷ್ಟು ಜ್ವರ ಮಾಡಿದ್ಲು. ಅವಳಿಗೆ ನೋಡ್ಕೊಂಡ ಹೆಂಗೆ 6 ತಿಂಗಳು ಬೆಡ್ ರೆಸ್ಟ್ ಮಾಡ್ಲಿ ಒಂದು ಚೆನ್ನಾಗಿ ನೋಡ್ಕೊತೀವಿ. ನಮ್ಮ ನೀನು ನೋಡ್ಕೊಂತ ಅಷ್ಟು ಈಗಲೇ ಸ್ಕೂಲ್ ಫೀಸ್ ಒಬ್ಬನಿಗೆ 2 ಲಕ್ಷ ಹೇಳ್ತಾರೆ ಅಲ್ಲಿ. ಲೋಕದ ಜ್ಞಾನ ತಿಳ್ಕೊಂತಾರೆ ಕನ್ನಡ ಓದ್ದವ್ರು. ಇಲ್ಲಿ ನಮ್ದು ಏನು ನಡಿ ಸುತ್ತಮುತ್ತ ವೇಸ್ಟ್. ಏನು ಕಲ್ಸೋದಿಲ್ಲ. ಅವ್ರು ಹೋದ್ರ ಹೋಮ್ ವರ್ಕ್ ಬರೋದ್ರ ಇಲ್ವಾ ಚೆಕ್ ಮಾಡೋದು ಅಷ್ಟೇ. ಯಪ್ಪ ಸಾರು ಬರ್ತಾರೆ ಇವಾಗ ಮ್ಯಾಥ್ಸು.
ಇವಾಗ ಸರ್ ನಾನು ಹೋಮ್ವರ್ಕ್ ಮಾಡ್ಬೇಕು ಅಂತ ಹೋಮ್ವರ್ಕ್ ಮಾಡ್ಕೊಂಡು ಈಗಿನ ಸ್ಕೂಲ್ ಮಕ್ಳಿಗೆ ಸಾರೆ ಮಾಡಿ ಸಾರೆ ಹೋಮ್ವರ್ಕ್ ಮಾಡ್ಕೊಂಡ್ಬಂದು ಕೊಡ್ಲಿ ಹೇಳು ಅಂತ. ಮತ್ತೆ ಇವಾಗ ಹೊಡೆಯಂಗಿಲ್ಲ ಅಂತ ಬೇರೆ ರೂಲ್ಸ್ ಅಲ್ಲಪ್ಪ. ಇವಾಗ ಇನ್ನೊಂದೇನು ಅಂದ್ರೆ ಇವಾಗ ಪೇರೆಂಟ್ಸ್ ಕೂಡ ಜಗಳಕ್ಕೆ ಹೋಗ್ತಾರಲ್ಲ ಹೊಡೆದ್ರೆ, ಇವಾಗ ಎಲ್ಲಾರು ಅದಕ್ಕೆ ಅವ್ರು ಎದ್ರಕೊಂಡು ಹೊಡೆಯಲ್ಲ. ನಮ್ಮ ಅಮ್ಮ ನನ್ನಂತೂ ಒಂದು ಏಟು ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಓದ್ತಿದ್ದೆ ನಾನು. ಕೇಳು ಮನೆಗೆ ಇರ್ತಿರ್ಲಿಲ್ಲ ನಾನು. ಓದ್ತಿದ್ವಿ, ಇವರು ಎಲ್ಲ ಮುಂದೆ ಕಿಕ್ಕಿರ್ಬೋದಲ್ಲ. ನಮ್ಮ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಯಾವ ಮನೆ? ಈ ಮನೆ. ಓ ಯಾರು ನಿರ್ಮಲಿ ಮದುವೆಗ? ಕರೆಕ್ಟ್ ಹೇಳು. ಮಾಡ್ತಾ ಇದ್ರೆ ಏನಕ್ಕೋ ಒಂದ್ ಮಾತು ಕೇಳಿದಕ್ಕೆ ಏನು ಅಂದ್ಲು, ತೆಗ್ದು ಒಂದ್ ಕೊಟ್ಟೆ. 26 ವರ್ಷದಿಂದಲೂ ಮಾತು. ಬೇವರ್ಸಿ ಮಂಡೆ ಅಣ್ಣ ಬರ್ಲಿ ಹೇಳ್ತೀನಿ ಅಂದ್ಬಿಟ್ಲು. ಬೇವರ್ಸಿ ಮಂಡೆ ಅಂತೀಯನ ಅಂತ ಇನ್ನೆಟ್ ಕೊಟ್ನಪ್ಪ. ಎಲ್ಲಿದ್ನ ಬಂದ್ಬಿಟ್ಟ ನಿಮ್ಮಪ್ಪ, ದಬ್ಬ ದಬ್ಬ ನನ್ನ ಗಡ್ಸಾಕ್ಬಿಟ್ಟ. ಇದು ಗಟ್ಟಿಸ್ದಂಗೆ ಬಟ್ಟೆ ಗಡ್ಸ್ಬಿಟ್ಟು ದರ ಆಸ್ ಕಳ್ಕೊಂಡು ಹೋಗಿ ಬಿಟ್ಬಿಟ್ಟ. ನಮ್ಮ ಮದುವೆ ಮಾಡ್ಕೊಂತೀನಿ ಒಟ್ಟ ನಿಮ್ಮೂರಿಗೆ. ಹಂಗ್ ಗಡ್ಸ್ರಿ ನೀನ್ ಸಣ್ಣನೇ ಆಗ್ಲಿಲ್ಲ ಮತ್ತೆ ಯಾಕೆ? ಅವಾಗ ಸಣ್ಣಗಿದ್ನಿ ಅಲ್ಲ, ಅವಳ ಮದುವೆ ತಪ್ಪಿದ್ದೆ. ಮದುವೆ ಕೊಟ್ಟ ನೋಡಿ ಹೆಂಗೈತೆ. ಆಮೇಲೆ ತಿರ್ಗಾ ಕಿಟ್ಟ ಪೋಡ್ ಬಂದು ಬಿಡ್ಸ್ಕೊಂಡು ಇದ್ ಮಾಡ್ದ. ಏನೋ ಅಯ್ಯೋ ಖೋಖೋ ಆಡ್ಬೋದು. ನಮ್ಮ ಅಮ್ಮ ಇಲ್ಲಿ ಸಪ್ಪೆದಂಟು ರೆಡಿ ಇಕ್ಕೊಳೋದು, ದನ ಬಿಡ್ಕೊಬಿಡ್ದೆ ಖೋಖೋ ಆಡ್ಕೊಬತ್ತೀನಂತ. ಕುಕ್ಕದ್ ಏನು ಸಿಕ್ಕೋರು ಅದೇ. ಓಹೋ ಸಪ್ಪೆದಂಟೇನಲ್ಲ. ನಾನು ಅಲ್ಲಿಂದ ಇಲ್ಲೇ ಅಲ್ಲೇ ಬ್ಯಾಗ್ ಅಷ್ಟು ಹಂಗೆ ಓಟ. ಎಂದನ ಬಡ್ದಿದ್ರೆ ನಾನೇ ಸುಳ್ಳಾಕಿ ಬಡ್ದಿಲ್ಲ. ಬಡ್ದಿಲ್ಲ ಅಂದ್ರೆ ಕೇಳಬೇಕಲ್ಲ ಮಾತು. ಅವ್ರ ಮಕ್ಕಳನ್ನೇ ಬಡ್ದಿಲ್ಲ ನಾವು. ಅಲ್ಲ, ಯಾರೋ ಒಬ್ರು ಬಡಿಲೇಬೇಕು, ಮಕ್ಕಳು ಮಾತೇ ಕೇಳಲ್ಲ. ಕೊಡೋದು ನಮ್ಮಮ್ಮ ಕಾಲೇಜ್ ಹೋಗುವಾಗ ನಂಗೆ ಡೈಲಿ 100 ರೂಪಾಯಿ ಕೊಡೋದು ನಮ್ಮಮ್ಮ. 100 ರೂಪಾಯಿ ಕೊಡೋದು 10 ರೂಪಾಯಿ ಕೊಟ್ಟು ನೆಡ್ತೀನಿ, 2 ರೂಪಾಯಿ ಕೊಡೋದು. ಹೋಗ್ತಾ 3 ಹೋಗ್ತಾ 3 ಕೊಟ್ಟು ನಮ್ ಕತೆ. ಹೋಗ್ತಾ 3 ಬತ್ತಾ 3 ಅರ್ಧ ಚಾರ್ಜ್. ಇನ್ನು ಏನೇನು ಐತೇನಮ್ಮ ಮಾಡೋದು? ಹೇಳೋಳ ರವೆ ಉಂಡೆ ನಾವಲ್ಲೇ ಮಾಡ್ತೀವಿ ಬೇಡ ಬೆಂಗಳೂರಾಗಿ. ಹೌದೇನು? ಇಲ್ಲಿ ಮಾಡಿದಾಗ 50 ಹೇಳ್ತಕ್ಕೆ. ಬೆಂಗಳೂರಿಗೆ ಹೋಗ್ತಿದ್ವಿ ನಾಳೆ ಎಲ್ಲಾರು. ಮಂಗಳವಾರ ಇದು ಸೀಮಂತ ಯಾರ್ದು ಹೇಳಿ? ಯಾರಮ್ಮ ಶ್ರುತಿ ಅಂದ್ರೆ ಯಾರಂತ ಹೇಳ್ಬೇಕು ತಾನೆ ಅವ್ರಿಗೆ. ನಮ್ಮ ಅಮ್ಮನ ಅಣ್ಣನ ಸೊಸೆಯನ್ನು. ಅದಕ್ಕೆ ಇಷ್ಟೊಂದು ಮುತ್ತುವರ್ಜೆ ಮಾಡ್ತಿರೋದು. ಅದಕ್ಕೋಸ್ಕರ ಮುತ್ತುವರ್ಜಾಗ ಮಾಡ್ತಾ ಐತೆ. ನಾನೇನ್ ಮಾಡಿದೀನಿ, ನಾವು ಮಾಡ್ಯಾರ ನೆನೆ ಮನೆಯಲ್ಲ. ಅವ್ರಿಗೆ ಮಾಡವ್ರೆ. ತವ್ರ ಮನೆ ಅಂದ್ರೆ ಹೆಣ್ಣು ಮಕ್ಳಿಗೆ ಆಸೆ. ನೀನು ಮಾಡಲ್ವ, ನಮ್ಮ ಮಾಡಲ್ವ? ಅದೇ ತಿಂತಾರೆ ಮಾಡಿದಾವೆಲ್ಲ. ಎಲ್ಲಾರ್ಗು ಹೊಂಚಿತ ಏನನ್ನೋದು ಆಸೆ. ಅಯ್ಯೋ ಮಾಡ್ಕೋಬೇಕೆ ಹೋಗು. ನಾನು ಮಾಡ್ಕೊಂಡಿದ್ದೀನಿ. ಒಳ್ಳೆ ಕೆಲಸ ಮಾಡಿ ತಟ್ಟೆಗೆ ಇಕ್ಕಕ್ಕೆ. ನಮ್ಮ ಅಕ್ಕ ಏನೋ ರವೆ ಉಂಡೆ ಮಾಡ್ಕೊ ಬರ್ತೈತಂತೆ, ಕರ್ಜಿಕಾಯಿ. ನಮ್ಮ ಅಣ್ಣ ಏನೋ ಹಣ್ಣುಗಳೆಲ್ಲ ಕೊಡಿಸ್ತೈತಂತೆ. ಒಬ್ಬೊಬ್ರು நம்மಳು ಚೆನ್ನಾಗಿರೋದೊಂದು ಸೀರೆ ಸೆಲೆಕ್ಟ್ ಮಾಡ್ತಾಳೆ ಅಲ್ವಾ ಕಂದ? ಅಪ್ಪಂದು ಇನ್ನೊಂದೇನೋ ಒಳ್ಳೆ ಬುದ್ಧಿ. ದುಡ್ಡು ತಗೊಂಡು ಇಸ್ಪೀಟು ಆ ರೀತಿ ಅಂಥ ಚಟನೇ ಇಲ್ಲ ಕಂದ. ದುಡ್ಡು ತಗೊಳೋದು, ಈಗ ಮನೆಗಳದ್ದು ಮಾರಾಕೋದು, ಇಸ್ಪೀಟ್ ಆಡಕ್ಕೆ ಹೋಗೋದು ಅಂತ ದೇವರಣೆಗಿಲ್ಲ. ನಿಜವಾದ ತಗೊಂತೀನಿಲ್ಲ. ಮ್ಯಾಕ್ಸಿಮಮ್ 1,000 ರೂಪಾಯಿ ಕೂಡ ಅಯ್ಯೋ ಹೆಂಗ್ ಖರ್ಚು ಮಾಡ್ಲಿ ಇಷ್ಟೊಂದು ಅಂತ ಅನ್ಕೊಬಿಡು ನಾವು ಅಪ್ಪ ದೇವರಣೆ. ಅಕ್ಕಿ ಮಾಡಿಕ್ಕುದ್ನ ರಾತ್ರಿ ಎಲ್ಲ ಸಟ್ಟ ನಾವು ಇಟ್ಕೊಂಡು ಅಡ್ಗೆ ಮಾಡ್ದಂಗೆ ಗಂಜಿ ಕಸ್ಕೊಂಡು ಕುಡಿದು ಮನೆ ಕಂಡ್ವ. ಏನಂದ್ರೆ ನಮ್ಮ ಅಮ್ಮ ಅವತ್ತು ಸಪ್ನಿದ ನಾವು ತಿಂದೋದ್ವಲ್ಲ ಕಂದ, ಅವತ್ತಿಂದ ಅವರೆಕಾಯಿ ಮುಟ್ಟಿಲ್ಲ, ಒಂದು ಕಾಳು ಮುಟ್ಟಿಲ್ಲ. ದಿನ ಅದೇ ದಿನ ಒಂದೊಂದು ಅದಕ್ಕೊಂದು ಇದಕ್ಕೊಂದು ಆಯಾ ಪೆದ್ರಕಂಡು ಕಿತ್ಕೊಬರಕ್ಕೆ. ಈಗ ಮುನ್ನ ನೀನು ತಂದಿಲ್ಲ ಕಿತ್ಕೊಬಂದಿಲ್ಲ ಅನ್ನಕ್ಕೆ. ಮೊನ್ನೆ ಹೋಗೋಳು ವೀರಪ್ಪನ ಸ್ಕೆಚ್ ಇಕ್ದಂಗೆ ಇಕ್ಬಿಟ್ಟೈತೆ. ಮೊನ್ನೆ ಹೋಗಿ ನೋಡಿಬಿಟ್ಟು ನಿಮ್ಮ ಜೊತೆಗೆ ಇಷ್ಟೇ. ನಮ್ಮ ಅಣ್ಣ ಇಲ್ಲ ಇಲ್ಲ ಅಂತ ಸುಳ್ಳು ಹೇಳೈತೆ.
ಇವಾಗ ಇಲ್ಲ ಅನ್ನಂಗಿಲ್ಲ ಬಿಡಂಗಿಲ್ಲ ಅಯ್ಯಪ್ಪನೇ ಕಿತ್ಕೊ ಬರ್ಬೇಕು. ನಾನು ಬುಧವಾರ ತಂದು ಕೊಟ್ಬಿಡ್ತೀನಿ ಅಕ್ಕ. ನಾನು ಬರ್ತೀನಿ ಸುಳಿಯಕ್ ಬೇಕಾರೆ ಗುರುವಾರ ದಿನ ಸಾಯಂಕಾಲ ಅಲ್ಲೇ ಮುಗಿಸ್ಕೊಂಡು ಕುರಿ ಕರ್ಕೊಂಡೋಗಿ ಒಂದ್ 5 kg 6 kg ಎಷ್ಟು ನಾನು ಕೊಡ್ಸ್ಬಿಡ್ತೀನಿ ಆರಕ್ಕೆ. ಸ್ವಲ್ಪ ನೀರು ಮಾಡ್ಬೇಕಂತ ಅಲ್ಲ ಬೇಡ ಸಾರು ಮಾಡು ಎಲ್ಲ. ಯಾರು ಫಂಕ್ಷನಾಗ ಮಾಡ್ತಾರೆ ಹೇಳಮ್ಮ? ಯಾರ ಫಂಕ್ಷನ್ ಇಷ್ಟು ಬೇಡ ಸಾರು ಮಾಡು ಮಾಡ್ತಾರೆ ಬೆಂಗಳೂರಾಗ. ಅಲ್ಲ ಎಲ್ಲಾರು ಬೆಳಗ್ಗೆ ಪೂರಿ ಮಾಡಿಬಿಟ್ಟು ಶುಕ್ರವಾರ ನಾನು ಇಟ್ಕೊಡ್ತೀನಿ. ಹಂಗೆ ಬೊತ್ತ ಒಂದು 4-5 ಒಮಿನಿ ಮಾತ್ರೆ ಬರಕ್ಕೆ ಹೇಳು. ಗ್ಯಾಸ್ಟಿಕ್ ಅಲ್ವ ನುಂಗಂಡು ನಿಮ್ಗಾಗಲ್ಲ ಅಂದ್ರೆ ಎಲ್ಲರಿಗೂ ಆಗಲ್ವೇ? ಎಲ್ಲಾರು ನುಂಗ್ಬೇಕು. ಓಹೋ ಕೊಡು ನಿಮ್ಗಾಗಲ್ಲ ಅಂದ್ರೆ ಇಲ್ಲ ಒಬ್ರು ತಿಂತಾರೆ ನಾವೆಲ್ಲ ಬೆಂಗಳೂರಾಗ ಎಷ್ಟು ಜನ ಅಯ್ಯಮ್ಮ ತರಕಾರಿ ಅಮ್ಮ ನೀರೇ ಅವರೆಕಾಯಿ ತಗೊಳಲ್ಲಮ್ಮ. ಅಯ್ಯ ನಮ್ಗೆ ಆಗಲ್ಲ ಹೋಗಮ್ಮ ನಮ್ಮ ಊರಾಗೆ ಹೋಗ್ಬೇ ನಾನಿತ್ತರಲ್ಲ ಊರಾಗಿದ್ದವ್ರು ಅವರೆಕಾಯಿ ತಗೊಳಕ ತಗೊಳ್ರಿ ಅಂತಾಳೆ ಅಮ್ಮ. ನಮ್ಮ ಮನೆಗೆ ಸುರಿಯೋದು ಕಷ್ಟ, ಮಾಡೋದು ಕಷ್ಟ, ಮತ್ತೆ ಇಸ್ಕೋದು ಕಷ್ಟ, ಮಾಡಿರೋ ಜೀವನ ಮಾಡ್ಕೊಳ್ಳೋದು ಕಷ್ಟ. ಇನ್ನು ಎಳ್ಳು ತಿನ್ಬೇಕು ಅಷ್ಟೇ ಕದ ಈ ವರ್ಷ ನಾನು ಒಂದು ಇಚ್ಕಿದ ಬೆಳೆ ಉಪ್ಪಿಟ್ಟು ಉಸ್ಲಿ. ಅಲ್ಲ ಇವಾಗ ಪಲಾವ್ ಕಾಳು ಹಾಕಿರೋ ಏನಾಗಲ್ಲ, ಉಪ್ಪಿಟ್ಟು ಮಾಡಿರೋ ಏನಾಗಲ್ಲ, ಇಸ್ಕಿದ ಬೇಳೆ ಸಾರು ಅಂದ್ರೆ ಆಗಲ್ಲ. ಉಪ್ಪಿಟ್ಟು ತಿನ್ನಕ್ ಚೆನ್ನಾಗಿರ್ತೈತೆ. ಒಂದು ಉಸ್ಲಿ ಫಸ್ಟೇ ಮಾತ್ರೆ ನುಂಗಿ ತಿನ್ಬೇಕು. ಸುಮ್ನೆ ರಮ್ಮಿ ಏನ್ ಹೇಳ್ತಿರತ್ತ ಮಾತ್ರೆ ಫಸ್ಟ್ ನುಂಗಿ ತಿಂದ್ರೆ ಗ್ಯಾಸ್ಟ್ರಿಕ್ ಬರಲ್ಲ. ಫಸ್ಟ್ ನುಂಗ್ ಬಿಡ್ಬೇಕು. ತಿಂಡಿ ತಿನ್ಬೇಕು ಒಂದ್ 10 ನಿಮಿಷ 1/4 ಗಂಟೆ ಮುಂಚೆ ನುಂಗು ತಿಂಡಿ ತಿನ್ನು. ಹೊಟ್ಟೆ ನೋವು ಇನ್ನ ಇಸ್ಕಿನ ಕಿಸ ತೇಲ್ಸಿಲ್ಲಲ್ಲ ಇನ್ನ ನೀನು ಓಕೆ ನಮ್ ಕೈ ಕೂಕಣಕ್ಕಾಗಲ್ಲ. ಯಾರು ತಿನ್ನಂಗಮ್ಮ ಸರಿಯಾಗಿತ್ತು ಅವಾಗದಂಗ ಆಗ್ತದೆ. ಕರೆಕ್ಟ್ ಅದೇ ಹಂಗ ಹೋದ ನಮ್ಮ ನೀನು ಹೇಳ್ದಂಗೆ ಹೇಳಿದ್ ಬೈತಾನೆ ಅಂತೇಳಿ ಹಂಗೆ ಹೊಟ್ಟಾಗ ಬಿಟ್ಟಿದ್ದೀನಿ ನೀನು. ಅದೇ ಅಲ್ಲಿಂದ ಬರ್ಬೇಕಾದ್ರೆ ಕಾರಾಗೆ ಬಿಟ್ಟು ನಾ ಹುಡುಗ. ಎಷ್ಟು ದೂರ ಅಲ್ಲಿಂದ? ಎಷ್ಟು ಇಷ್ಟು ಬೇಡ 10 ಬೇಡ ಒಂದು 4-5 ಮೇಲೆ ಆಗ್ತೈತಿ. 4 ಆಗ್ತೈತಿ. ಹೌದಾ? ಇಲ್ಲ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.